ಮಾತಾಡಿದ್ದಾರಂತೆ. ಏನಂತ? ರಾಜ್ಯದಲ್ಲಿ ಕಾಂಗ್ರೆಸ್ ಪಾಪದ ಕೊಡ ತುಂಬಿದೆ ಅಂತ BY ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಯಾರು BY ವಿಜಯೇಂದ್ರ? ಯಡಿಯೂರಪ್ಪನವರ ಮಗ. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಪದ ಕೊಡ ತುಂಬಿದೆ, ಸರ್ಕಾರದ ವಿರುದ್ಧ BY ವಿಜಯೇಂದ್ರ ಆಕ್ರೋಶ. ಯಲ್ಲಾಪುರದಲ್ಲಿ ದಲಿತ ಮಹಿಳೆ ಹತ್ಯೆ ಆಗಿದೆ, ಕಾಂಗ್ರೆಸ್ನ ಯಾವೊಬ್ಬ ಸಚಿವರು ಕೂಡ ಈ ವಿಚಾರದ ಕುರಿತಾಗಿ ಮಾತಾಡ್ತಾ ಇಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬೆಂಗಳೂರಿನ ರೂಮ್ನಲ್ಲಿ ಕೂತು ಚೆಕ್ ಕಳಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲೇ ಯಾಕೆ ಹಿಂಗ್ ಹತ್ಯೆ ಆಗ್ತಿದೆ ಅಂತ ಕೇಳಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆಗೆ ಎಂದು ವಿಜಯೇಂದ್ರ ಕಿಡಿಕಾರಿದ್ದಾರೆ. ಖಾಲಿ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಾ ಇದ್ದಾರೆ, ದಲಿತರ ಕುರಿತಾಗಿ ಯೋಚನೆಯನ್ನೇ ಮಾಡ್ತಾ ಇಲ್ಲ ಸರ್ಕಾರ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರಂತೆ. ಮಾತಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ನಾನು ಇವತ್ತು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಸಹ ಇವರ ಪಾಪದ ಕೊಡ ತುಂಬಿದೆ. ಇವತ್ತು ಪಾಪದ ಕೊಡ ತುಂಬಿದೆ. ಯಲ್ಲಾಪುರದಲ್ಲಿ ಒಬ್ಬ ದಲಿತ ಹೆಣ್ಮಗಳು ಬರ್ಬರ ಹತ್ಯೆ ಆಗ್ತದೆ. ಒಬ್ಬ ಸಚಿವ ಹೋಗಿ ಆ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡೋದಿಲ್ಲ. ಇಲ್ಲೇ ಬೆಂಗಳೂರಿನಲ್ಲಿ AC ರೂಮಲ್ಲಿ ಕುತ್ಕೊಂಡು ಪೋಸ್ಟ್ ಮೂಲಕ ಚೆಕ್ ಅನ್ನ ಕಳಿಸ್ಕೊಡ್ತಾರೆ. ಸರ್ಕಾರದಿಂದ ನಾವು ಪರಿಹಾರ ಕೊಟ್ಬಿಟ್ಟಿದ್ದೇವೆ ಅಂತೇಳಿ. ಇದೇ ಕೊಪ್ಪಳದಲ್ಲಿ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಗವಿಸಿದ್ದಪ್ಪ ಬರ್ಬರ ಹತ್ಯೆ ಆಗ್ತದೆ. ಅದೇ ಮತೀಯ ಶಕ್ತಿಗಳಿಂದ ಒಬ್ಬ ಸಚಿವ ಅವರ ಕುಟುಂಬಕ್ಕೆ ಧೈರ್ಯ ಹೇಳುವಂತ ಕೆಲಸ ಮಾಡೋದಿಲ್ಲ. ಮೊನ್ನೆ ನಡೆದಂತ ನರೇಗಲ್ಲೂ ಕೂಡ ಆಗಲಿಲ್ಲ. ರಟ್ಟಹಳ್ಳಿನಲ್ಲಿ ಇವತ್ತು ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹತ್ಯೆ ಆಯಿತು ಮೊನ್ನೆ. ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆಗದೆ ಇರತಕ್ಕಂಥ ಘಟನೆಗಳು ಕರ್ನಾಟಕ ರಾಜ್ಯದಲ್ಲೇ ಯಾಕೆ ಆಗ್ತಾ ಇದೆ, ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಟ್ಟಹಳ್ಳಿ ನಡೆದಂತ ಘಟನೆ ಇರ್ಬೋದು, ನರೇಗಲ್ಲಲ್ಲಿ ನಡೆದಂತ ಘಟನೆ ಇರ್ಬೋದು, ಯಲ್ಲಾಪುರದಲ್ಲಿ ನಡೆದಂತ ಘಟನೆ ಇರ್ಬೋದು, ಕೊಪ್ಪಳದಲ್ಲಿ ನಡೆದಂತ ಘಟನೆ ಇರ್ಬೋದು, ಇಡೀ ದೇಶದಲ್ಲಿ ಎಲ್ಲೂ ಹಿಂದೂಗಳ ಹತ್ಯೆ ಆಗ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲೇ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ತನ್ನ ವೋಟ್ ಬ್ಯಾಂಕಿನ ದುರಾಸೆಯಿಂದ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಇವತ್ತೇನು ಮಾಡ್ತಾ ಇದೆ. ಇವತ್ತು ಅಂತ ದುಷ್ಟ ಮತೀಯ ಶಕ್ತಿಗಳಿಗೂ ಕೂಡ ಅನ್ನಿಸ್ತಾ ಇದೆ, ಕರ್ನಾಟಕದಲ್ಲಿದ್ರೆ ನಾವು ಏನ್ ಮಾಡಿದ್ರು ಕೂಡ ನಡೀತದೆ ಅಂತೇಳಿ. ಈ ಕಾರಣಕ್ಕಾಗೋಸ್ಕರ ಈ ತರ ಹತ್ಯೆಗಳು ನಡೀತಾ ಇದೆ. ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆ ನಡೀತಾ ಇರುವಂತದ್ದು. ಹಾಗಾಗಿ ಇವೆಲ್ಲವೂ ಕೂಡ ನಾವು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕಾಗಿದೆ. ಇವತ್ತೇನಾದ್ರೂ ಕರ್ನಾಟಕ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಈ ಕೊಡ್ತಕ್ಕಂಥ ಶಕ್ತಿ ಆದರ ಒಂದು ರಾಜಕೀಯ ಪಕ್ಷಕ್ಕಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.